ಇವತ್ತು ನಾವು ಇದೇ 2 ವರ್ಷದ ಹಿಂದೆ ಆವಣಿ ರಾಮಲಿಂಗೇಶ್ವರ ಜಾತ್ರೆ ಸಂದರ್ಭದಲ್ಲಿ ನಮ್ಮ ಕೊತ್ತೂರು ಮಂಜುನಾಥ್ KGM ಬಳಗಕ್ಕೆ ನಮ್ಮ ಶೇಖರಣ್ಣವರು ಸೇರ್ಪಡೆ ಆದರು. ಅದಕ್ಕೆ ಪ್ರತಿ ವರ್ಷ ನಾವು ಜಾತ್ರೆಗೆ ಕರೆಯುವಂಥದ್ದು ಅದು ಮಾಮೂಲಿ ವಾಡಿಕೆ. ಅದ್ರ ಜೊತೆಗೆ ಏನು ಅಂತಂದರೆ ನಾವು ಯಾಕೆ ಅವ್ರನ್ನ ಜಾತ್ರೆಗಾಗಲಿ ಇನ್ನೊಂದಕ್ಕಾಗಲಿ ಕರಿತೀವಿ ಅಂತಂದರೆ 2 ಟರ್ಮ್ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಜೊತೆ ನಿಂತಿದ್ದಾರೆ. ಇವತ್ತು ನಮ್ಮ ಪಂಚಾಯಿತಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ಕೊತ್ತೂರು ಮಂಜುನಾಥ್ ಬಣದ ಪರವಾಗಿ ಆಗಬೇಕು ಅಂದರೆ 2 ಟರ್ಮಿಂದ ಇವ್ರ ಸಹಕಾರ ಹೆಚ್ಚಿಗಿದೆ. ಅದಕ್ಕೆ ಅವ್ರಿಗೆ ನಾವು ಋಣ ಇದ್ದೀವಿ. ಅದಕ್ಕೆ ನಾನೇ ಅವ್ರನ್ನ ಕುಟುಂಬ ಸಮೇತವಾಗಿ ಇವತ್ತು ಬಂದು ಶಿವರಾತ್ರಿ ಇರೋದರಿಂದ ರಾಮಲಿಂಗೇಶ್ವರನ ದರ್ಶನ ಪಡೆದು ದೇವರ ಆಶೀರ್ವಾದ ಪಡೆದು ಹೋಗಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರು ಕುಟುಂಬ ಸಮೇತವಾಗಿ ಬಂದು ಹೋಗಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀವಿ. ಮೊದಲಿಗೆ ಮುಳಬಾಗಿಲು ತಾಲೂಕಿನ ಸಮಸ್ತ ಜನಕ್ಕೆ ಹಾಗೂ ನಾಡಿನ ಸಮಸ್ತ ಜನಕ್ಕೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಏನು ವರ್ಷವೂ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾವು ದೇವಾಲಯಗಳು ತಿರುಗುವುದು ಅನುಮತಿ. ಹಾಗಾಗಿ ಇವತ್ತು ನನಗೂ ಆವಣಿಗೂ ತುಂಬ ಅವಿನಾಭಾವ ಸಂಬಂಧ. ಹಾಗಾಗಿ ಇರೋದ್ರಿಂದ ನಾವು ಆವಣಿ ಪ್ರತಿ ವರ್ಷವೂ ಆವಣಿಗೆ ಬರಬೇಕು. ಆವಣಿ ಜಾತ್ರೆಗೆ ಬರ್ಬೋದು, ಯಾವುದೇ ಕಾರ್ಯಕ್ರಮಗಳು ನಡೆದಾಗ ರಾಮಲಿಂಗೇಶ್ವರ ಈ ದೇವಾಲಯಕ್ಕೆ ಬರೋದು ನಮ್ಮ ಒಂದು ಪ್ರತೀತಿಯಾಗಿದೆ. ಅದಕ್ಕೆ ಇವತ್ತು ಕುಟುಂಬ ಸಮೇತ ಇವತ್ತು ಬಂದಿರೋದೇ ವಿಶೇಷ. ಹಾಗೆ ಸಮಸ್ತ ಮುಳಬಾಗಿಲು ತಾಲೂಕಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಸ್ವಲ್ಪ ಬರಗಾಲ ಇದೆ. ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಒಳ್ಳೆ ಮಳೆ ಬರಲಿ, ಬೆಳೆ ಆಗಲಿ, ರೈತರ ಮಕ್ಕಳಲ್ಲಿ ಹಸನ್ಮುಖ ತೋರಲಿ ಅಂತ ರಾಮಲಿಂಗೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ನೆರವೇರಿಸ್ತೀನಿ.